ನಾವೀಗ ಎಲ್ಲಿಗೆ ಹೋಗೋದು ಏನ್ ಮಾಡೋದು ನನಗೇನು ಗೊತ್ತಾಗ್ತಿಲ್ಲ ಚಿನ್ನು. ನೋಡಿ ಶಾಂತಿ, ಸ್ಟೇಷನ್ ಅಲ್ಲಿ ಪೊಲೀಸರು ಬೇರೆ ಏನಾದ್ರೂ ಮಾಡೋದಕ್ಕಿಂತ ಮುಂಚೆ ಹೇಗಾದ್ರೂ ಮಾಡಿ ಮೊದಲು ಯಜಮಾನರ ಸ್ಟೇಷನ್ ಹೊರ ಕರ್ಕೊಂಡ್ ಬರ್ಬೇಕು. ಅಲ್ಲ, ಲಾಯರ್ ಏನೋ ಹೋಗಿದ್ದಾರೆ, ಜೊತೆಗೆ ಭಯ ಇಲ್ಲ. ಆದ್ರೂ ಹೌದು, ಅಣ್ಣನ್ಗೆ ಟ್ರೀಟ್ಮೆಂಟ್ ಕೊಡೋ ಡಾಕ್ಟ್ರು ಜಡ್ಜ್ ಸಾಹೇಬ್ರಿಗೆ ವಿಡಿಯೋ ಕಾಲ್ ಮಾಡಿ ಮಾತಾಡೋವರೆಗೂ ನಾವ್ ಅಣ್ಣನ್ ಬಿಟ್ಟಂತೂ ಹೋಗಕ್ಕಾಗಲ್ಲ. ಹೌದು, ಅಲ್ಲಿ ತನಕ ಅದಕ್ಕೆ ನೋಡ್ಕೊಳ್ಳೋರು ಯಾರು? ಬೇರೆ ಯಾರಾದ್ರೂ ನೋಡ್ಕೋಬೇಕಲ್ಲ ಚಿನ್ನು. ಅದೇ ಯಾರು ಕಳ್ಸೋದು? ಯಾರು ಯಾರು ಯಾರು? ರತ್ನಮ್ಮ. ಎಸ್, ಕರೆಕ್ಟ್. ನಮ್ ರತ್ನಮ್ಮನೆ ಕರೆಕ್ಟ್ ಅನ್ಸುತ್ತೆ. ಹೌದು, ನಾವ್ ಹೋಗೋವರೆಗೂ ರತ್ನಮ್ಮ ಅದ್ಕೆನ ನೋಡ್ಕೋತಿರ್ತಾರೆ. ಸರಿ ಆಯ್ತು, ನಡಿ ಹೋಗೋಣ. ಹೋಗ್ತಾ ದಾರಿಯಲ್ಲೇ ರತ್ನಮ್ಮನಿಗೆ ಫೋನ್ ಮಾಡಿ ಹೇಳಿದ್ರೆ ಆಯ್ತು. ಸರಿ ಬಾ. ಹಾ. ರಿಪೋರ್ಟ್ ಕೊಡಿ ಇಲ್ಲಿ. ಸದ್ಯಕ್ಕೆ ನಿಮ್ಮ ಹಾರ್ಟ್ ಬೀಟು, BP ಎಲ್ಲ ಪ್ಯಾರಾಮೀಟರ್ಸು ನಾರ್ಮಲ್ ಆಗಿದೆ. ಏನೇ ಎಮೋಷನಲ್ ಸ್ಟ್ರೆಸ್ ತಗೋಬೇಡಿ, ಯಾವಾಗಲೂ ರಿಲ್ಯಾಕ್ಸ್ಡ್ ಆಗಿರಿ. ಇಲ್ಲ ಡಾಕ್ಟ್ರೆ, ಬೆಳಗ್ಗೆಯಿಂದ ನಾನು ಹಾಗೇ ಇದ್ದೀನಿ. ಒಂದೆರಡು ಮೂರು ಸರಿ ಕೋಪ ಬಂತು. ನೀವು ಆ ಬ್ರೀತಿಂಗ್ ಎಕ್ಸರ್ಸೈಸ್ ಹೇಳ್ಕೊಟ್ರಲ್ಲ, ಅದನ್ನು ಮಾಡಿಕೊಂಡು ನನಗೆ ನಾನೇ ಕೂಲ್ ಮಾಡ್ಕೊಂಡ್ಬಿಟ್ಟೆ ಡಾಕ್ಟ್ರೆ. ವೆರಿ ಗುಡ್. ಡಾಕ್ಟರ್, ಸರಿಯಾದ ಟೈಮಲ್ಲಿ ಅಣ್ಣಂಗೆ ಟ್ರೀಟ್ಮೆಂಟ್ ಕೊಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಜಡ್ಜ್ ಹತ್ರ ವಿಡಿಯೋ ಕಾಲಲ್ಲಿ ಮಾತಾಡಿದ್ರಿ. ತುಂಬಾ ಥ್ಯಾಂಕ್ಸ್. ಇದ್ರಲ್ಲಿ ನನಗೆ ಯಾಕೆ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀರಾ? ನಾವಿದನ್ನ ಲೀಗಲ್ ಆಗಿ ತಾನೇ ಮಾಡ್ತಿರೋದು. ಹಾಗಂದ್ಮೇಲೆ ನಾವು ಕೋಆಪರೇಟ್ ಮಾಡೋದ್ರಲ್ಲಿ ತಪ್ಪೇನಿದೆ? ಸದ್ಯ ಜಡ್ಜ್ ಕೂಡ ನಿಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡ್ರು, ಹಾಗಾಗಿ ನಿಮಗೆ ಹಾಸ್ಪಿಟಲ್ಗೆ ಬರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ನೀವೇನು ಟೆನ್ಷನ್ ತಗೊಳ್ದೆ ಆರಾಮಾಗಿದ್ರೆ ಬೇಗ ಚೇತರಿಸ್ಕೊಳ್ತೀರಾ. ಡಾಕ್ಟರ್, ನಮ್ಮ ಯಜಮಾನ್ರಿಗೆ ಜ್ಯೂಸ್ ಅಂತದೇನಾದ್ರೂ ಕೊಡ್ಬೋದಲ್ವಾ? ಹಾ, ಕೊಡ್ಬೋದು. ಹಾ ಯಜಮಾನ್ರೆ, ಏನ್ ಜ್ಯೂಸ್ ತಗೊಂಬರ್ಲಿ? ಏನು ಬೇಡಪ್ಪ ಶಂಕರು, ಒಂದ್ ಸ್ವಲ್ಪ ಕುಡೀರಿ ಯಜಮಾನ್ರೆ. ಡಾಕ್ಟ್ರೇ ಹೇಳಿದಾರಲ್ಲ ಕುಡಿಬಹುದು ಅಂತ. ನಾನೇನಾದ್ರೂ ತಗೊಂಬರ್ತೀನಿ. ಅಮ್ಮೋರೆ, ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಸರಿ. ಅಣ್ಣ, ನಿದ್ದೆ ಬರ್ತಿದ್ಯಾ? ಅಣ್ಣ, ನನ್ ಜೊತೆ ಮಾತಾಡ್ಬೇಕು ಅಂತ ನಿದ್ದೆ ಬಂದ್ರು ನಿದ್ದೆ ಕೆಡಬೇಡ. ನೀನ್ ಮಲ್ಕೋ. ಅಂಥದ್ದೆಲ್ಲ ಏನು ಇಲ್ಲ ಕಂದ. ಮಲ್ಕೋ. ಲೈಟ್ ಆಫ್ ಮಾಡ್ಲಾ? ಬೇಡ, ನಾನು ಹಂಗೆ ಮಲಗ್ತೀನಿ. ಓಕೆ, ಗುಡ್ ನೈಟ್. ಗುಡ್ ನೈಟ್ ಮಾ. ಹಲೋ ಅಮ್ಮ, ನಾನಮ್ಮ. ರಾಘವ್, ಯಾಕೋ ಮಲ್ಗಿಲ್ವೇನೋ ನೀನು? ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ಯಾ? ನಂದಿನ್ನೂ ಊಟನೇ ಮಾಡಿಲ್ಲ ಕಣಮ್ಮ. ಹೇ, ಊಟನೂ ಮಾಡಿಲ್ವಾ? ಮುಂದೆ ಖಂಡಿತ ಅವಳಿಗೆ ಮದುವೆ ಆಗುತ್ತೆ, ಆದರೆ ಅದು ಆ ಹುಡುಗನ ಎರಡನೇ ಸಂಬಂಧವಾಗಿರುತ್ತೆ. ಪುಟ್ಟ, ಅಮ್ಮ ಬರೋದ್ ಲೇಟ್ ಆಗತ್ತೆ. ಹಾಗೆಲ್ಲ ಹಠ ಮಾಡಬಾರ್ದಲ್ವಾ? ನೀನ್ ಗುಡ್ ಬಾಯ್ ಅಲ್ವಾ? ಹೋಗ್ ಊಟ ಮಾಡು. ನಾನ್ ಸ್ಕೂಲಿಂದ ಎಷ್ಟೊತ್ತಾಯ್ತಮ್ಮ ಮನೆಗ್ ಬಂದಿ. ನೀನಿನ್ನೂ ಮನೆಗೆ ಬಂದಿಲ್ವಲ್ಲ ಅಮ್ಮ. ನೀನ್ ಬರ್ತೀಯ ಬರಲ್ವ ನಂಗೆ ಗೊತ್ತಿಲ್ಲ ಅಮ್ಮ. ಅಮ್ಮ, ನೀನ್ ಬಂದ್ರೇನೆ ನಾನು ಊಟ ಮಾಡೋದು, ಇಲ್ಲ ಅಂದ್ರೆ ಊಟನೂ ಮಾಡಲ್ಲ, ನಿದ್ದೆನೂ ಮಾಡಲ್ಲ. ರಾಘವ್, ನನ್ನ ಬಂಗಾರ ಅಲ್ವಾ ಪುಟ್ಟ? ಅಮ್ಮನ ಮಾತು ಕೇಳ್ತೀಯ ಅಲ್ವಾ ನೀನು? ಪ್ಲೀಸ್, ನೀನು ಊಟ ಮಾಡಿ ಮಲ್ಕೋ, ಸರಿನಾ? ಅಪ್ಪ ಬಂದ್ರಾ? ಹ್ಞೂ ಅಮ್ಮ, ಬಂದಿದ್ದಾರೆ. ಸರಿ, ಅಪ್ಪನ ಹತ್ರ ಊಟ ಮಾಡಿಸ್ಕೊಂಡು ಆರಾಮಾಗಿ ಮಲ್ಗಿರೋ. ಅಮ್ಮ ಬರೋದು ಒಂಚೂರು ಲೇಟ್ ಆಗುತ್ತೆ ಕಂದ.
ಇಲ್ಲ ಅಮ್ಮ, ನಾನು ಹೇಳದ್ನಲ್ಲ ನೀನ್ ಬಂದಾಗೆ ಊಟ ಮಾಡೋದು, ಅವಾಗ್ಲೇ ನಿದ್ದೆ ಮಾಡೋದು. ಬೇಗ ಬಾ ಅಮ್ಮ. ಹೇಳೋ ಮಾತ್ ಕೇಳು ಪುಟ್ಟ, ಪ್ಲೀಸ್. ಹಾಗೆಲ್ಲ ಹಠ ಮಾಡಬಾರ್ದು.